ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಶುಭ ಮುಂಜಾನೆಗಳು. ಈಗಾಗಲೇ ಮೊರಾರ್ಜಿ ದೇಸಾಯಿಯ ಒಂದು 2ನೇ ಸುತ್ತಿನ ಕೌನ್ಸಿಲಿಂಗ್ ನಿನ್ನೆಗೆ ಮುಗಿದಿರುವಂಥದ್ದು. ಇವತ್ತು ಅವರುಗಳ ಒಂದು ಡಾಟಾವನ್ನು ಮತ್ತೆ ವಾಪಸ್ ವೆಬ್ಸೈಟಿಗೆ ಸ್ಟಾರ್ಟ್ ಆಗುತ್ತೆ, ಬಂದು ಜಮಾ ಆಗಲಿಕ್ಕೆ. ಸೊ 3ನೇ ಸುತ್ತಿನ ಕೌನ್ಸಿಲಿಂಗ್ ಅತಿ ಬೇಗನೆ ಅಂತಂದರೆ ಇನ್ನೂ ನಾಳೆ ರಜೆ ಆಗುತ್ತೆ, ನಾಡಿದ್ದು ಕೂಡ ರಜೆ ಆಗುತ್ತೆ. ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಸೋಮವಾರದಿಂದ ಒಂದು ಡಾಟಾಬೇಸನ್ನು ರೆಡಿ ಮಾಡ್ಕೊತಾರೆ. ಮತ್ತು ಆ ಡಾಟಾಬೇಸ್ ರೆಡಿ ಆಗಲಿಕ್ಕೆ 2-3 ದಿನ ಕಾಲಾವಕಾಶ ಹೋಗುತ್ತೆ. ಸೊ ಕಾಲಾವಕಾಶ ಮುಗಿದ ಮೇಲೆ ತಕ್ಷಣ ಏನು ಮಾಡ್ತಾರಪ್ಪ ಅಂತಂದರೆ 3ನೇ ಸುತ್ತಿನ ಕೌನ್ಸಿಲಿಂಗನ್ನು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಸೊ ಇದಕ್ಕೆ ಅಪ್ರಾಕ್ಸಿಮೇಟ್ 1 ವಾರ ಕಾಲಾವಕಾಶ ಹೋಗುತ್ತೆ. ಇದು ಆದರ್ಶ ವಿದ್ಯಾಲಯದ ಒಂದು 3ನೇ ಸುತ್ತಿನ ಕೌನ್ಸಿಲಿಂಗ್ ಮಾಡ್ಕೊಳ್ಳಿಕ್ಕೆ. ಅದರ ಜೊತೆಗೆ ಸೊ ಕೆಇನವರು ಕೂಡ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂಥ ಒಂದು 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದು ಕೂಡ ಏನಂತಂದರೆ ಅತಿ ಬೇಗನೆ ಅಂದರೆ ಇನ್ನೊಂದು 2-3 ದಿನದಲ್ಲಿ ಅದು ಕೂಡ ಕ್ಲೋಸ್ ಆಗುತ್ತೆ. 2-3 ದಿನ ಕ್ಲೋಸ್ ಆದಮೇಲೆ ಅವರು ಕೂಡ ಏನು ಮಾಡ್ತಾರೆ ಅಂತಂದರೆ 1 ವಾರ ಒಂದು ಕಾಲಾವಕಾಶ ತೆಗೆದುಕೊಂಡು 3ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾರೆ. ಇದು ಈ ಸದ್ಯಕ್ಕಿರುವಂಥ ಒಂದು ಮಾಹಿತಿ. ಜೊತೆಗೆ ಇನ್ನೊಂದು ಏನಂತಂದರೆ, ಇವಾಗ ನೀವು ಹಾಕಿರುವಂಥ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡೋಣ. ಯಾಕಂದರೆ ಸುಮಾರು ಕಾಮೆಂಟ್ಸ್ಗಳು ಕೂಡ ನನಗೆ ಬರ್ತಾ ಇದ್ದಾವೆ. ವಿಜಯಪುರ ಸರ್ 69 ಮಾರ್ಕ್ಸ್ ನನ್ನ ಮಗಳು ಸರ್ 2B ಕೆಟಗರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಜಯಪುರ ಜಿಲ್ಲೆಯಲ್ಲಿ 69ಗೆ ಹೋದ ವರ್ಷ ಸಿಕ್ಕಿತ್ತು, 2Bಗೆ 2ನೇ ರೌಂಡಲ್ಲಿ ಕೂಡ ಸಿಕ್ಕಿತ್ತು. ಬಟ್ ಈ ವರ್ಷ ಯಾಕೆ ಕಾಂಪಿಟೇಟಿವ್ ಜಾಸ್ತಿ ಆಗಿರೋದ್ರಿಂದ ಈ ರೀತಿಯಾಗಿ ಆಗಿದೆ. ಬಟ್ ಸಿಗುವಂಥ ಚಾನ್ಸಸ್ ಇದೆ. 69 2B ಕೆಟಗರಿಗೆ. ನನ್ನ ಮಗಳದು 69 ಬಂದಿದೆ ವಿಜಯಪುರ. ಓಕೆ, ಸೇಮ್ ಹಾಕಿದ್ದಾರೆ. ಸರ್ ನನ್ನ ಮಗಳದು 32 ಇದೆ. ವಿಧವೆ ಸರ್ ಸೀಟ್ ಸಿಗುತ್ತಾ ಅಂತ. ವಿಧವೆನಾ? ಓಕೆ, ಆಯಿತು. ವಿಧವೆ ಅದನ್ನು ಕೋಟಾದ ಅಡಿಯಲ್ಲಿ ಏನಾದರೂ ನಿಮಗೆ ಸಿಕ್ಕರೆ ಸೀಟ್ ಸಿಗ್ಬೋದು. ಆ್ಯಕ್ಚುಲಿ ಸಿಗಬೇಕಿತ್ತು 32ಕ್ಕೆ, ಯಾಕಂದರೆ ಅದು ಜಾಸ್ತಿ ಯಾರು ಆ ಒಂದು ಕೋಟಾಗೆ ಪ್ರಯತ್ನ ಮಾಡಿರೋದಿಲ್ಲ. ಬಟ್ 32 SC ST ಅಥವಾ ಯಾವ್ದು ಕೆಟಗರಿ ಇದೆ ಅನ್ನೋದು ಕೂಡ ಇವರು ಮೆನ್ಷನ್ ಮಾಡಿಲ್ಲ ಇದರಲ್ಲಿ. ಕಾಸ್ಟ್ 2A ನಮ್ಮದು 78 ಬಾಗಲಕೋಟದಲ್ಲಿ ನಮಗೆ ಸಿಗುತ್ತಾ ಅಂತ. 78ಗೆ ಸಿಗುವಂಥ ಚಾನ್ಸಸ್ ಇದೆ. ಸೊ ವೀಣಾ CV 30 ಮಾರ್ಕ್ಸ್ SC ಚಿಕ್ಕಬಳ್ಳಾಪುರ. 30 ಮಾರ್ಕ್ಸ್ ತುಂಬ ಕಡಿಮೆ ಇದೆ ಬ್ರದರ್. ಸೀಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಸರ್ ನಮ್ಮ ಮಗಳದು 54 ಬಂದಿದೆ, ವಿಜಯನಗರ ಡಿಸ್ಟಿಕ್ಕು ಸಿಗುತ್ತಾ. ಸೊ 54ಗೆ ಟ್ರೈ ಮಾಡಿ, ಯಾಕಂದರೆ ಸೀಟ್ ಅಲ್ಲಿ ಜಾಸ್ತಿ ಉಳಿದಿದ್ರೆ, ವಿಜಯನಗರ ಜಿಲ್ಲೆಯಲ್ಲಿ ಜಾಸ್ತಿ ಉಳಿದ್ರೆ ಪಕ್ಕಾ ಸೀಟ್ ಸಿಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಮಗಳದು 31 ಬಂದಿದೆ, CKM ಜಿಲ್ಲೆ ಸಿಗುತ್ತಾ ಅಂತ. ಸೊ 31 ತುಂಬ ಕಡಿಮೆ ಇದೆ. SC ST ಕೋಟಾ ಅಡಿಯಲ್ಲಿ ಏನಾದರೂ ಸಿಗಬೇಕು, ಇಲ್ಲಾಂದರೆ ಇಲ್ಲ. ಸರ್ ನಮ್ಮ ಮಗಳದ್ದು 71 ಬಂದಿದೆ, 2A ಕೆಟಗರಿ ಇದೆ, ಸಿಗುತ್ತಾ ತಿಳಿಸಿ ಕೊಡಿ. ಚಿಕ್ಕೋಡಿಗೆ 71ಗೆ ಸೆಕೆಂಡ್ ರೌಂಡಲ್ಲೇ ಸಿಗಬೇಕಿತ್ತು ನಿಮಗೆ. ಬಟ್ ಯಾಕೆ ಸಿಕ್ಕಿಲ್ಲ ಅಂತ ಅದು ಒಂದು ಏನಂತಂದರೆ ಹೆಚ್ಚಾಗುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ. 3rd ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಚಿಕ್ಕಬಳ್ಳಾಪುರ 35 ಮಾರ್ಕ್ಸ್ 2A ಕೆಟಗರಿ ಗರ್ಲ್ಸ್ ಸಿಗುತ್ತಾ. ಸೊ ಇದು 35 ಮಾರ್ಕ್ಸ್ಗೆ ಡೌಟ್ ಇದೆ. ನಮ್ಮದು ತುಮಕೂರು ಜಿಲ್ಲೆ ಕೆಟಗರಿ 1 48 3ರಲ್ಲಿ ಸಿಗುತ್ತಾ. ಕೆಟಗರಿಗೆ ಹೋದ ವರ್ಷ ಸಿಕ್ಕಿದೆ, ಅಚ್ಚಿ ವರ್ಷ ಕೂಡ ನೋಡಿದ್ದೀನಿ ನಾನು ಸಿಕ್ಕಿದೆ. ಬಟ್ ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ 48ಗೆ ತುಂಬಾ ಸ್ವಲ್ಪ ಡೌಟ್ ಇದೆ. 3rd ಲಿಸ್ಟಲ್ಲಿ ಯಾವಾಗ ಬರುತ್ತೆ ತಿಳಿಸಿ. ನಮ್ಮ ಮಗಳದು 68 ಮಾರ್ಕ್ಸ್ 2A ಕೆಟಗರಿ ಸಿಗುತ್ತಾ ತಿಳಿಸಿ, ವಿಜಯಪುರ ಡಿಸ್ಟಿಕಲ್ಲಿ. 3rd ರೌಂಡು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಈ ವಾರ ಮುಗಿದ್ರೆ ಈ ತಿಂಗಳು ಮುಗ್ದಂಗೆ. ಸೊ ಹೀಗಾಗಿ, ಯಾಕಂದರೆ ಈಗ ಇನ್ನೂ 4 ದಿನ ಇದೆ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ. ಅದು ಮುಗಿದ ಮೇಲೆ ಅಲ್ಲಿಂದ 1 ವಾರ ಒಳಗಡೆ ಡಾಟಾ ಬರುತ್ತೆ. ಸೊ 68ಕ್ಕೆ ಸಿಗುವಂಥ ಚಾನ್ಸಸ್ ಇದೆ. ಬಟ್ ಕಾಂಪಿಟೇಷನ್ ಜಾಸ್ತಿ ಇದೆ. ಹೀಗಾಗಿ ಈ ನೋಡಬೇಕು ಇವಾಗ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ, ಅದರ ಮೇಲೆ ಡಿಸೈಡ್ ಆಗುತ್ತೆ. ಎಲ್ಲರೂ ಅಡ್ಮಿಷನ್ ಆಗಿದ್ದರೆ ಸಿಗುವಂಥ ಚಾನ್ಸಸ್ ಡೌಟ್ ಆಗುತ್ತೆ. ಬಟ್ ಯಾರೂ ಅಡ್ಮಿಷನ್ ಆಗಿಲ್ಲಪ್ಪ, ಹಂಗೆ ಸೀಟ್ ರಿಟರ್ನ್ ಆಗಿಬಿಟ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ರಿಟರ್ನ್ ಸಿಗುವಂಥ ಚಾನ್ಸಸ್ ಇದೆ. ಗೌರ್ಮೆಂಟ್ಸ್ ಜಾಬ್ನಲ್ಲಿ ಇದ್ದರೆ ಸೆಲೆಕ್ಟ್ ಆಗೋಲ್ವಾ? ಹಾಗೇನಿಲ್ಲ. ಗೌರ್ಮೆಂಟ್ ಜಾಬ್ನಲ್ಲಿ ಇದ್ದರೆ ಸೆಲೆಕ್ಟ್ ಆಗೋದಿಲ್ಲ, ಇರಲಿಲ್ಲ ಅಂದರೆ ಸೆಲೆಕ್ಟ್ ಆ ಥರ ಇರೋದಿಲ್ಲ. ಅದು ನಿಮ್ಮ ಪರ್ಸೆಂಟೇಜ್ ಬೇಸ್ ಮೇಲೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಹೌ ಟು ಚೆಕ್ ರಿಸಲ್ಟ್ಸ್. ಸೊ ರಿಸಲ್ಟ್ಸ್ ನೋಡಿ, ಈಗಾಗಲೇ ಅದು ವೆಬ್ಸೈಟ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. KE ವೆಬ್ಸೈಟಲ್ಲಿ ಹೋಗಿ ನೋಡ್ಕೋಬೇಕಾಗುತ್ತೆ. 67 ಆಗಿದೆ. ಸಿಗುತ್ತಾ 3B ಕಾಸ್ಟ್ ಸಿಗುತ್ತಾ ಹೇಳಿ. ವಿಜಯನಗರ. ಓಕೆ, ವಿಜಯನಗರದಲ್ಲಿ 67ಗೆ ಸಿಗುವಂಥದ್ದು ಆಗ್ಬೋದು. ಬಟ್ ನೀವು ಅಲ್ಲಿರುವಂಥ ನಂಬರ್ ಆಫ್ ಸ್ಕೂಲ್ಗಳು ಮತ್ತು ಜಿಲ್ಲೆ ಮತ್ತು ತಾಲೂಕನ್ನು ಸೇರಿಸಿ ಒಟ್ಟು ಸ್ಕೂಲ್ಗಳು ಮತ್ತು ಲೆಕ್ಕ ನೋಡ್ಕೋಬೇಕು. ಜೊತೆಗೆ ಈಗ 2ನೇ ರೌಂಡಲ್ಲಿ ಏನಾದರೂ ಫುಲ್ ಅಡ್ಮಿಷನ್ ಆಗಿದ್ದರೆ ಸೀಟ್ ಸಿಗುವುದಿಲ್ಲ. ಹಾವೇರಿ ಡಿಸ್ಟಿಕ್ 3rd ರೌಂಡಲ್ಲಿ 49 ST ಕಾಸ್ಟ್ ಸಿಗುತ್ತಾ. ಸೊ ಇದು ಸ್ವಲ್ಪ ಕಾದು ನೋಡಬೇಕು, ಯಾಕಂದರೆ ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಭಾಳ ಕಾಂಪಿಟೇಷನ್ ಇದೆ. 49% ಹೇಳ್ತಾ ಇದ್ದೀರಿ. ಸೊ ಕಾದು ನೋಡಬೇಕು ಸಿಗುತ್ತಾ ಬಿಡುತ್ತಾ ಅನ್ನೋದನ್ನು. ಅಥವಾ ನನಗನ್ಸುತ್ತೆ 60ಕ್ಕೆ ಕಟ್ ಆಫ್ ಆಗ್ಬೋದು ಅನ್ನಿಸ್ತಾ ಇದೆ ನನಗೆ. ಸೊ ನನಗೆ ಮಗಳು 67%, ಮೊರಾರ್ಜಿ 3rd ರೌಂಡ್ B ಕಾಸ್ಟ್ ವಿಜಯಪುರ ಡಿಸ್ಟಿಕ್ಕು ಇಂಡಿ ತಾಲೂಕು 3rd ಲಿಸ್ಟಲ್ಲಿ ಬರುತ್ತೆ. ಓಕೆ, 67 ಅಂದರೆ ಆಗ್ಬೋದು.
ಸೊ ನೀವು ಕಾದು ನೋಡಬೇಕಾಗತ್ತೆ. 67ಕ್ಕೆ ಆಗುವಂಥ ಚಾನ್ಸಸ್ ಇದೆ. ನಮ್ಮ ಮಗಳದು 80 ಆಗಿದೆ. ಥರ್ಡ್ ರೌಂಡಲ್ಲಿ ಸಿಗಬಹುದಾ ಬೆಳಗಾವಿ ಜಿಲ್ಲೆಯಲ್ಲಿ? 80 ಅಂದರೆ ಸಿಗುವಂಥ ಚಾನ್ಸಸ್ ಇದೆ. ಬೆಳಗಾವಿ ಡಿಸ್ಟ್ರಿಕ್ಟ್ ಫಿಮೇಲ್ 2A ಕೆಟಗರಿ 77 ಮಾರ್ಕ್ಸ್ ಫಿಮೇಲ್. ಎಸ್ ಆಗ್ಬೋದು, ಕಾಯ್ದಿರಿ. ಸೀಟ್ಗಳ ಬಗ್ಗೆ ಕಾಯೋಣ ಇವಾಗ. ನೋಡಿರಿ ಏನಂದ್ರೆ ಇವಾಗ ಒಂದು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಸೀಟ್ ಯಾವಾಗ ಸಿಗುತ್ತೆ ಅಂತ ಹೇಳ್ತೀನಿ, ಯಾವಾಗ ಸಿಗೋದಿಲ್ಲ ಅಂತ. ಸೀಟ್ ಸಿಗಬೇಕಂತಂದರೆ 2ನೇ ಸುತ್ತಿನಲ್ಲಿ ಯಾರೂ ಅಡ್ಮಿಷನ್ಗೆ ಹೋಗಬಾರ್ದು. ಸೀಟ್ ಹಾಗೆ ಉಳಿದಿರಬೇಕು. ಅಂದರೆ ಯಾರು ಅಡ್ಮಿಷನ್ ಹೋಗಲಿಲ್ಲ ಅಂದರೆ ಆ ಸೀಟ್ ಹಾಗೆ ಉಳಿತವೆ, ಅವು ನಿಮ್ಮಗಳಿಗೆ ಸಿಗ್ತವೆ. ಇನ್ ಕೇಸ್ ಆಫ್ ಸೆಕೆಂಡ್ ರೌಂಡಲ್ಲಿ ಎಲ್ಲ ಲಿಸ್ಟಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಮಾಡಿಸಿಬಿಟ್ರೆ ಥರ್ಡ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಗದೆ ಇರ್ಬೋದು. ಅಬ್ಬಬ್ಬಾ ಅಂದರೆ ಒಂದು 2-3 ಜಿಲ್ಲೆಗಳಲ್ಲಿ ಏನಾದರೂ ಖಾಲಿ ಉಳಿದರೆ ಅಲ್ಲಿ 1-2 ಸೀಟ್ ಖಾಲಿ ಉಳಿದರೆ ಹೈಯೆಸ್ಟ್ ಪರ್ಸೆಂಟೇಜ್ ಇದ್ದವ್ರಿಗೆ ಸಿಕ್ಕಿಬಿಡುತ್ತೆ, ಲೋವೆಸ್ಟ್ ಪರ್ಸೆಂಟೇಜ್ ಇದ್ದವರಿಗೆ ಸಿಗೋದಿಲ್ಲ. ಇದೊಂದು ಲಾಜಿಕ್ ಇರೋದು. ನಮ್ಮ ಮಗಳದು 69 ಆಗಿದೆ. ಕೆಟಗರಿ 1 ಧಾರವಾಡದಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಎಲ್ಲರೂ ಧಾರವಾಡ ತುಂಬ ಇಷ್ಟಪಡ್ತಾರೆ. ಸೊ ಹೀಗಾಗಿ ಧಾರವಾಡದಲ್ಲಿ 69ಕ್ಕೆ ನೀವು ಟ್ರೈ ಮಾಡಿ. ನಿಮ್ಮ ಕೆಟಗರಿಯಲ್ಲಿ ಯಾರಾದರೂ ಸೀಟ್ ಖಾಲಿ ಉಳ್ಕೊಂಡ್ಬಿಟ್ಟಿದ್ರೆ ಅದು ನಿಮಗೆ ಸಿಗುತ್ತೆ.